ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ದಿವ್ಯಾ. ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಬಳ್ಳಾರಿಯಲ್ಲಿ ನೋಟಿನ ಕಂತೆಗಳ ರಾಶಿ ಪತ್ತೆ. ಲೋಕಸಭಾ ಚುನಾವಣೆ ರಂಗೇರುತ್ತಿರುವಾಗಲೇ ಎಲ್ಲ ಕಡೆ ಅಂದ್ರೆ ಬೆಂಗಳೂರಲ್ಲೂ ಸಹ 2 ಲಕ್ಷಕ್ಕೂ ದಾಖಲೆ ಇಲ್ಲದೆ ನಾವು 2 ಲಕ್ಷಕ್ಕೂ ಅಧಿಕ ಮೊತ್ತ ಸಾಗಿಸ್ತಾ ಇದ್ದಾರೆ ಅಂತ ಪ್ರಕರಣಗಳು ಬೆಂಗಳೂರಲ್ಲೂ ಸಹ ಪೊಲೀಸರ ವಶ ಆಗಿದೆ. ಇನ್ನು ಇದೇ ರೀತಿ ಒಂದು ಪ್ರಕರಣ ನಾವು ಬಳ್ಳಾರಿಯಲ್ಲಿ ನಿನ್ನೆ ದಾಖಲಾಗಿದ್ದು, ಈ ಪ್ರಕರಣ ಹೇಮಾ ಜುವೆಲ್ಲರ್ಸ್ನ ಅಂದರೆ ಬಂಜಾರಾನ ಹೇಮಾ ಜುವೆಲ್ಲರ್ಸ್ ಮಾಲೀಕ ನರೇಶ್ ಸೋನಿ ಅವರ ಮನೆಯಲ್ಲಿ ಸುಮಾರು 5.6 ಕೋಟಿ ರು ನಗದು, 1.4 ಕೋಟಿ ಮೌಲ್ಯದ 3 kg ಚಿನ್ನ ಹಾಗೂ 42 ಲಕ್ಷ ರು ಬೆಳ್ಳಿ ಆಭರಣ ಇಷ್ಟು ಪತ್ತೆಯಾಗಿದೆ. ಇವುಗಳೆಲ್ಲ ಒತ್ತು ಮಟ್ಟ 7.5 ಕೋಟಿ ರು ವಶ ಆಗಿದೆ. ನೆನ್ನೆ ಒಂದು ಕಡೆ ಎಲ್ಲೋ ಚುನಾವಣೆ ಪ್ರಚಾರಕ್ಕೆ ಇದೆಲ್ಲ ಬಳಕೆ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಬಟ್ 2024ರ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಯಾರೂ ನನ್ನನ್ನು ಕರೆದಿಲ್ಲ, ಮತ್ತು ಯಾಕೆ ಕರೆದಿಲ್ಲ ಏನು ಅನ್ನೋದು ನೀವು DKಶಿ ಅವ್ರನ್ನೇ ಅಥವಾ CM ಅವ್ರನ್ನೇ ಕೇಳಬೇಕಂತ ಮಾಧ್ಯಮರ ಜೊತೆ ಮಾತನಾಡಿದ ಮುನಿಯಪ್ಪ ಅವರು ಹೇಳಿದ್ದಾರೆ. ಇನ್ನು ಹೈಕಮಾಂಡ್ ನನಗೆ ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡಲು ಹೇಳಿದೆ. ಹಾಗಾಗಿ ಹೈಕಮಾಂಡ್ ಏನು ಹೇಳಿದ್ದಾರೆ ಅದ್ರ ಪ್ರಕಾರ ನಾನು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಕೆಲಸ ಮಾಡ್ತೀನಿ, ಕಾಂಗ್ರೆಸ್ ಅಭ್ಯರ್ಥಿ ಪರ ಅವರನ್ನ ಗೆಲ್ಸೋದಕ್ಕೆ ಕೆಲಸ ಮಾಡ್ತೀನಿ ಅನ್ನೋದನ್ನು ಸಹ ನಿನ್ನೆ ಹೇಳಿದ್ದಾರೆ. ನಿನ್ನೆನೂ ಹೋಗಿದ್ದೆ ಚಿಕ್ಕಬಳ್ಳಾಪುರಕ್ಕೆ, ಇನ್ನು ಇಂದು ಸಹ ಚಿಕ್ಕಬಳ್ಳಾಪುರದಲ್ಲೇ ಇರ್ತೀನಿ ಅನ್ನೋ ಮಾಹಿತಿ ಕೂಡ ಮುನಿಯಪ್ಪ ಅವರು ತಿಳಿಸಿದ್ದಾರೆ. ಇನ್ನು ಮದ್ಯಕ್ಕೆ ಹಣ ನೀಡದ ಪತ್ನಿಗೆ ಪತಿ ಚಾಕು ಇರಿದು ಹತ್ಯೆ. ಎಲ್ಲೋ ಒಂದು ಕಡೆ ಗಂಡಸರು ಅತಿ ಹೆಚ್ಚು ಮದ್ಯ ವ್ಯಸನಗಳಾಗಿದ್ದು, ಮದುವೆಯಾಗಿ ಬಂದ ಹೆಣ್ಣು ಸಂಸಾರ ಹೊರೆ ಹೊತ್ತು ಮಕ್ಕಳು ಗಂಡ ಎಲ್ಲದನ್ನು ಸಾಗಿಸ್ತಾ ಇರ್ತಾಳೆ. ಇಂಥ ಟೈಮಲ್ಲಿ ಇವರು ಕುಡಿಯೋ ಅಭ್ಯಾಸ ಮಾಡಿಕೊಂಡು ಅವ್ರು ಕುಡಿಯೋದಲ್ಲದೆ ಮಕ್ಳಿಗೂ ಹಿಂಸೆ ಕೊಟ್ಟು ಹೆಂಡತಿಗೂ ಹಿಂಸೆ ಕೊಟ್ಟು, ಇನ್ನು ಆಕೆಯ ಪತಿ ಮೊಹಮ್ಮದ್ 34 ವರ್ಷ, ಇನ್ನು ಈತ ಬರೀ 34 ವರ್ಷ, ಇಷ್ಟು ಚಿಕ್ಕ ವಯಸ್ಸಿಗೆ ಮದ್ಯವ್ಯಸನೆಯಾಗಿ ಹೆಂಡತಿಯನ್ನು ಕೊಲೆ ಮಾಡಿ ಕೊಲೆ ಪ್ರಕರಣದಲ್ಲಿ ಪೊಲೀಸರ ಅತಿಥಿಯಾಗಿದ್ದಾನೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಪತ್ನಿ ಕೊಂದು ಶವದ ಜೊತೆಗೆ ಮಲಗಿದ್ದ ಪತಿ, ಮತ್ತೆ ಅಂಥದ್ದೇ ಒಂದು ಪ್ರಕರಣ. ಇನ್ನು ಈ ಪ್ರಕರಣ ಬಂದರೂ ರಂಗನಾಥಪುರ ನಿವಾಸಿ ನೇತ್ರಾವತಿ ಕೊಲೆಯಾದ ಮಹಿಳೆ 37 ವರ್ಷ. ಇದು ಸಹ ಇಂಥದ್ದೇ ಒಂದು ಪ್ರಕರಣ. ಆತನು ಏನೋ ಮೊಹಮ್ಮದ್ 24 ವರ್ಷ, ಇನ್ನು ಈತ ಬಂದು ವೆಂಕಟೇಶು 35 ವರ್ಷ. ಇವರೆಲ್ಲ ಎಲ್ಲೋ ಒಂದು ಕಡೆ ಕುಡಿತದ ಚಟಕ್ಕೆ ಬಿದ್ದು ಹೆಂಡತಿ ಮಕ್ಕಳು ಅನ್ನೋದನ್ನು ಸಹ ನೋಡದೆ, ಮಕ್ಕಳನ್ನು ನೋಡ್ತಾ ಇಲ್ಲ. ಈಗ ಕೆಲವೊಂದು ವ್ಯಕ್ತಿಗಳು ಏನೋ ಹೆಂಡ್ತಿನ ಹೊಡೆಯೋ ಟೈಮಲ್ಲಿ ಅಥವಾ ಯಾವುದೋ ಒಂದು ಗಲಾಟೆಗಳಲ್ಲಿ ಮಕ್ಕಳು ಅಡ್ಡ ಬಂದ್ರೂ ನನ್ನ ಮಕ್ಕಳೇ ಅಲ್ವಾ ಅನ್ನೋದು ಸಹ ನೋಡಲ್ಲ. ಮಕ್ಕಳ ಮೇಲೂ ಸಹ ದಬ್ಬಾಳಿಕೆ ನಡೀತಾ ಇದೆ. ಇನ್ನು ಈತ ಇಡೀ ರಾತ್ರಿ ಹೆಂಡತಿನ ಕೊಂದು ರಾತ್ರಿ ಎಲ್ಲ ಪೂರ್ತಿ ಅದೇ ಶವದ ಜೊತೆ ಮಲಗಿ ಬೆಳಗ್ಗೆ ಎದ್ದು ಪೊಲೀಸರ ಅತಿಥಿಯಾನೆ. ಅಂದರೆ ಅಕ್ಕಪಕ್ಕದ ಜನರು ನೋಡಿ ಈ ವಿಚಾರನ ಪೊಲೀಸರಿಗೆ ತಿಳಿಸಿ ಈತನು ಸಹ ಪೊಲೀಸರ ಅತಿಥಿಯಾಗಿದ್ದಾನೆ. ಯಾವಾಗ ನಿಲ್ಲುತ್ತೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಇದೆಲ್ಲ ಅನ್ನೋದು ನೋಡಬೇಕು. ನೆಕ್ಸ್ಟ್ ಬೆಂಗಳೂರು ದಕ್ಷಿಣದಲ್ಲಿ ಸಿದ್ದು ರೋಡ್ ಶೋ. ನಿನ್ನೆ CM ಸಿದ್ದು ಏನು ಸೌಮ್ಯ ರೆಡ್ಡಿ ಪರ ಪದ್ಮನಗರ ಹಾಗೂ ಬೊಮ್ಮನಹಳ್ಳಿಯಲ್ಲಿ ರೋಡ್ ಶೋ ನಡೆಸಿ ಬೆಂಗಳೂರು ದಕ್ಷಿಣದಲ್ಲಿ BJP ವಿರುದ್ಧ ಬರೀ ಏನಂದ್ರೆ BJP ಅವರ ಪರ ಯಾವುದೇ ಮಾತುಗಳು ಕೇಳಿ ಬರ್ತಾ ಇಲ್ಲ, BJP ವಿರುದ್ಧವಾಗಿದೆ ಅಲ್ಲಿನ ಜನರ ಅಭಿಪ್ರಾಯ. ಹಾಗಾಗಿ ಈ ಬಾರಿ 100ಕ್ಕೆ 100 ಸೌಮ್ಯ ರೆಡ್ಡಿ ಅವ್ರನ್ನ ಗೆಲ್ತಾರೆ, ಅವ್ರನ್ನ ಗೆಲ್ಲಿಸ್ಕೊಂಡು ಬಂದೇ ಬರ್ತೀವಿ ಅನ್ನೋ ಒಂದು ಮಾತನ್ನ ನಿನ್ನೆ CM ಸಿದ್ದು ಅವರು ಹೇಳಿದ್ದಾರೆ. ಇನ್ನು ಇವತ್ತು ಸಹ ಕೆಲವಾರು ಕಡೆ ಅಂದರೆ ಜಯನಗರ, ಚಿಕ್ಕಪೇಟೆ, BTM ಬಡಾವಣೆ ಹೀಗೆ ಹಲವಾರು ಕಡೆ ರೋಡ್ ಶೋ ನಡೀತಾ ಇದೆ. 2 ದಿನ ಸತತವಾಗಿ ನಿನ್ನೆ ಹಾಗೂ ಇವತ್ತು ಕೂಡ ಸೌಮ್ಯ ರೆಡ್ಡಿ ಪರ CM ಸಿದ್ದು ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ 52 ಲಕ್ಷಕ್ಕೆ ಏರಿದ HSRP ಅಳವಡಿಕೆ. 2019 ಏಪ್ರಿಲ್ ಅದರ ಹಿಂದೆ ಏನು ವಾಹನಗಳು ಖರೀದಿ ಮಾಡ್ಕೊಂಡಿದ್ರು ನಾಗರಿಕರು, ಅವರು ಎಲ್ಲದಕ್ಕೂ HSRP ಪ್ಲೇಟ್ ಅಂದರೆ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ನ ಅಳವಡಿಸಬೇಕು ಅನ್ನೋದು ಒಂದು ರೂಲ್ಸ್ನ ತಂದಿತ್ತು. ಅದ್ರ ಪ್ರಕಾರ 34 ಲಕ್ಷ ವಾಹನ ಮಾಲೀಕರು HSRP ನಂಬರ್ ಪ್ಲೇಟ್ಗೆ ಅಂದರೆ 2ನೇ ಬಾರಿ ಅಂದರೆ ಅವಧಿ ವಿಸ್ತರಿಸಿದ ನಂತರ 34 ಲಕ್ಷ ವಾಹನರು ಅಂದರೆ ಅಷ್ಟು, ಮತ್ತೆ ಇನ್ನು 2ನೇ ಬಾರಿಗೂ ಸಹ ಅಷ್ಟು ವಾಹನಗಳು ಅಳವಡಿಕೆ
ಅಳವಡಿಕೆಗೆ ಸಿದ್ಧವಾಗಿದೆ. ಇನ್ನು ರಾಜ್ಯದಲ್ಲಿ HSRP ಅಳವಡಿಸಿಕೊಳ್ಳದ 1.48 ಕೋಟಿ ವಾಹನಗಳ ಪೈಕಿ 1 ಲಕ್ಷಕ್ಕೂ ಹೆಚ್ಚು ವಾಹನಗಳು ಸಾರಿಗೆ ಇಲಾಖೆಯದಾಗಿದೆ. ಇದರ ಬಗ್ಗೆ ಅಂದರೆ ಸರ್ಕಾರವೇ ಅಥವಾ ವಾಹನಗಳ ಬಗ್ಗೆ ಏನು ಈ ಗೌರ್ಮೆಂಟ್ ಸರ್ಕಾರಿ ವಾಹನಗಳಿವೆ ಅವರು ಸಹ ಇದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. 1 ಲಕ್ಷಕ್ಕೂ ವಿವಿಧ ಸರ್ಕಾರಿ ಇಲಾಖೆಗಳ ವಾಹನಗಳು ಸಹ ಇದೆ. ಇದ್ರ ಬಗ್ಗೆ ಯಾರು ತಲೆನೇ ಕೆಡಿಸ್ಕೋತಾ ಇಲ್ಲ. ಬರೀ ನಾಗರಿಕರು ಮಾತ್ರ ಅಂದರೆ ಈ ಗೌರ್ಮೆಂಟ್ ವೆಹಿಕಲ್ ಅಲ್ಲದೆ ಇರೋರು ಮಾತ್ರ HSRP ನಂಬರ್ ಪ್ಲೇಟ್ನ ಹಾಕ್ಸ್ಕೊತಿದ್ದಾರೆ. ಬಟ್ ಸರ್ಕಾರಿ ರೂಲ್ಸನ್ನ ಯಾಕೆ ಸರ್ಕಾರಿ ವಾಹನಗಳೇ ಬಳಸ್ತಾ ಇಲ್ಲ, ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ನ ಯಾಕೆ ಸರ್ಕಾರಿ ವಾಹನಗಳಿಗೆ ಹಾಕಿಸ್ಕೊತಾ ಇಲ್ಲ ಅನ್ನೋದನ್ನ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಅಂತ ಸಾರಿಗೆ ಆಯುಕ್ತ ಸಿ ಮಲ್ಲಿಕಾರ್ಜುನ್ ಅವರು ತಿಳಿಸಿದ್ದಾರೆ. ಇನ್ನು ನೆಕ್ಸ್ಟು ಮತ್ತೆ ಅಂಥದ್ದೇ ಒಂದು ಪ್ರಕರಣ. 2023ರಲ್ಲಿ ಈ ಪ್ರಕರಣ ಆಗಿದ್ದು, 1 ವರ್ಷ ಕಳೆದ ತನ್ನ ಹೆಂಡತಿನ 200 ಬಾರಿ ಅಥವಾ 224 ಬಾರಿ ತುಂಡು ಮಾಡಿ ನದಿಗೆ ಎಸೆದಿದ್ದ ಈತ. ಈ ಪ್ರಕರಣ ದಾಖಲಾಗಿ 1 ವರ್ಷ ಆಗ್ತಾ ಬಂತು. 1 ವರ್ಷದಿಂದ ಪೊಲೀಸರಿಗೆ ಸಿಗದೆ ಚಳ್ಳೆಹಣ್ಣು ತಿನ್ನಿಸಿ ತಲೆಮರೆಸ್ಕೊಂಡಿದ್ದ ಈತ. ಇನ್ನು ಶುಕ್ರವಾರ ಪೊಲೀಸರ ವಶವಾಗಿದ್ದಾನೆ. ಇನ್ನು ಈತನಿಗೆ ಗಲ್ಲು ಶಿಕ್ಷೆ ಆಗ್ಬೋದು ಅಥವಾ ಆಗಲಿ ಅನ್ನೋದು ಎಲ್ಲರೂ ಕಾಯ್ತಾ ಇದ್ದಾರೆ. ಇದೇ ರೀತಿ ಪ್ರಕರಣಗಳು ನಾವು ಪ್ರತಿ ದಿವಸ ನೋಡ್ತಾನೆ ಇರ್ತೀವಿ. ಎಲ್ಲೋ ಒಂದು ಕಡೆ ಹೆಂಡತಿಗೆ ಹೊಡೆದಿರೋದು, ಸಾಯಿಸಿರೋದು, ಯಾವುದೇ ಒಂದು ಪ್ರಕರಣ ಬಂದರೂ ಒಂದು ಹೆಣ್ಣಿನ ಮೇಲೇ ದಬ್ಬಾಳಿಕೆ ಆಗ್ತಾ ಇದೆ, ಹೆಣ್ಣಿನ ಮೇಲೇ ದೌರ್ಜನ್ಯ, ಒಂದು ರೇಪ್ ಕೇಸ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ. ಇದಕ್ಕೆಲ್ಲ ಯಾವಾಗ ಕಡಿವಾಣ ಬೀಳುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ವೀಕ್ಷಕರೇ. ಇನ್ನು ಮುಂದೆ ಆದರೂ ನಮ್ಮ ಸಮಾಜ ಅಥವಾ ನಮ್ಮ ನಾಗರಿಕರು ಎಚ್ಚೆತ್ಕೋತಾರ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.